ಬೇಕಾಗ್ತಾ ಇದೆ. ಈಗ ಮುಖ್ಯವಾಗಿ ತುಂಬ ಸಪೋರ್ಟು ನಿಮ್ಗಳದ್ದು ಬೇಕಾಗಿದೆ. ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು, ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೀರೋಗ್ಬಿಡ್ತವೆ. ನನಗೆ ಆ ಥರದ್ದು ಈ ಸರಿ ಆ ತೆಲುಗುಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದಿರಿಗೆ ಅಲ್ಲಿ ಕನ್ನಡದಲ್ಲೂ ತುಂಬ ದೊಡ್ಡ ಹೆಸರು ಮಾಡುವಂಥ ಎಲ್ಲ ಲಕ್ಷಣ ಇರುವಂಥ ಒಂದು ಸಿನಿಮಾ. ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ಬೋದು, ಅಂದರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ. ಅದೃಷ್ಟಕ್ಕೆ ಅದರದೇ ಇಷ್ಟ ಇರಬೇಕು ಅನ್ನೋ ಸರ್ತಿ. ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ. ನಾನು ಆದರೆ ಫಸ್ಟ್ ಡೇ ಇಲ್ಲಪ್ಪ, ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು. ಬಟ್ ನಾನು ಎಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿದಿರ ಈ ಸಿನಿಮಾ ನೋಡಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅವತ್ತೊಂದು 2-3 ಸಿನಿಮಾ, ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡಿದ್ರು. ನಾನು ಜಿಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ. ಹಾಗಾಗಿ ಖುಷಿ ಆಯಿತು ನನಗೆ. ಅವತ್ತು ಮರ್ಯಾದೆ ಪ್ರಶ್ನೆ, ಜಿಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ 3 ಬರ್ತಿದೆ. 3 ಸಿನಿಮಾ ನೋಡಿ, ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ, ಆಮೇಲೆ ಪ್ರಾಣಿ ನೋಡಿ, ಲವ್ ಆದಮೇಲೆ ಜಿಬ್ರಾ, ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ. ತುಂಬ 3 ಒಳ್ಳೆ ಸಿನಿಮಾ. ಸೊ ಹಾಗಾಗಿ 3 ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹೀರೋ ಮಾಡ್ತಿದೆ ಓಕೆ. ಏನಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ, ನೋಡಿದ್ರೆ ಭಯ ಆಗ್ತದೆ. ಯಪ್ಪ ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ, ತಂದೆ ಯಾರಿಗೂ ಬೇಡ. ಸೊ ತುಂಬ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ಮದು ಕೂಡ ಲವ್ ಮ್ಯಾರೇಜ್. ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ, ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಹಾಕ್ಬೇಡಿ, ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಓಡೋಗೋಣ, ಈ ರೀತಿನೂ ಮಾಡೋಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಆ್ಯಂಡ್ ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಬಂದಿದೆ. ನಿಮ್ಮಿಬ್ರು ಆ್ಯಕ್ಟಿಂಗ್ ಕೂಡ ಸಕ್ಕತ್ತಾಗಿದೆ. ಹೊಸೊಬ್ರಂತೆ, ಸೊ ಹೊಸೊಬ್ರ ಥರ ಎಲ್ಲೂ ಫೀಲ್ ಆಗಲಿಲ್ಲ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಆ್ಯಕ್ಚುಲಿ ಹೊಡಿಬೇಕು ಅನಿಸ್ತದೆ, ಬಟ್ ಹೊಡಿಯಲ್ಲ ಅವ್ರ ಆ್ಯಕ್ಟಿಂಗ್ ಅದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರೆಸೆಂಟ್ ಮಾಡಿದ್ದೀರಾ ಸರ್, ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದಾಗ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ನೋಡಿದ್ವಿ. ಥ್ರೂಔಟ್ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಅವ್ರ ಪ್ರೆಸೆನ್ಸ್ ಬಂದ ತಕ್ಷಣ ಒಂದು ನಮಗನ್ಸಿದ್ದು ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಅವ್ರ ಪ್ರೆಸೆನ್ಸ್ ಅಂದರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಅಣ್ಣ ನನಗೆ ಒಂದು ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದ್ರೆ, ಸರ್ ಊರಲ್ಲಿ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಈ ಸಿನಿಮಾದಲ್ಲಿ ಏನು ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿ ಇದೇ ಥರ ಇರುತ್ತೆ, ತುಂಬ ಕುಟುಂಬ. ಅಣ್ಣ ಊರಿಗೆ ಹೋದಾಗೆಲ್ಲ ಅವ್ರ ಫ್ಯಾಮಿಲಿ, ಅವ್ರ ಬ್ರದರ್ಸ್ ಎಲ್ಲ ಇದೇ ಥರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಂಬಾರಹಳ್ಳಿ ನೋಡ್ದಂಗೆ ಆಯಿತು. ಸರ್ ಯೂಶಲಿ ಸರ್ ಊರು ಸೇಮ್ ಅದೇ ಥರನೇ ಇದೆ. ಸ್ಪೆಷಲಿ ಅಂಜನ್ ಬ್ರೋ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಆವಾಗಲೇ ನಾನು ನೀವು ಸಿಗಲಿಲ್ಲ ಹೇಳ್ಬೇಕಂದ್ರೆ, ಇವಾಗ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಸಿನಿಮಾ ಅಂತ ಅನ್ಸಂಗಿಲ್ಲ. ಇಲ್ಲ ನೆಕ್ಸ್ಟ್ ಹೇಳ್ಬೇಕು. ಸೊ ನೀವು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರೆ ಸರ್, ನಿಮ್ಮ ಬಗ್ಗೆ ಏನು ಹೇಳಂಗಿಲ್ಲ. ಆವಾಗಲೇ ಹೇಳಿದ್ನ. ಸೊ ಆಂಧ್ರದಲ್ಲಿ ಇವ್ರಿಗೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಯಾರೋ ಬಂದು ಇವ್ರಿಗೆ ಒಡೆ ಥರ ಬಟ್ ಇಲ್ಲಿ ಒಬ್ರು ಬಂದು ಕಾಲಿಗೆ ಬಿದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಅಂತ ಕಾಲಿಗೆ ಬಿತ್ತು. ಸೊ ತುಂಬ ಖುಷಿ ಆಯಿತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡ್ಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.